ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮಗೆ ಇವತ್ತು ಆಲೂ ಪರಾಟ ಹೆಂಗ್ ಮಾಡ್ಬೇಕಂತ ಹೇಳ್ತೀನಿ ನೋಡ್ರಿ. ಆಲೂ ಪರಾಟ ಮಾಡೋ ಸಲಕ ಫಸ್ಟ್ ನಮಗ್ ಗೋಧಿ ಹಿಟ್ಟು ಬೇಕಾಗ್ತದ. ಇವು ಆಲೂ ಆಲೂಗ್ ನಾ ಏನ್ ಮಾಡ್ಕೊಂಡಿನಿ, ಬಾಯ್ಲ್ ಮಾಡ್ಕೊಂಡು ಚಂದ್ ಮ್ಯಾಶ್ ಮಾಡ್ಕೊಂಡಿನಿ. ಮಿರ್ಚಿ ಬೇಕಾಗ್ತದ, ಮತ್ತ ತುಪ್ಪ ಬೇಕಾಗ್ತದ. ನೀವು ಬೇಕಂದ್ರೆ ನೀವು ಎಣ್ಣೆ ಬಿ ಯೂಸ್ ಮಾಡ್ಬೋದು. ಇದು ಕೊತ್ಮೀರಿ ಅದ. ಬೇಸನ್ ಬೇಕಾಗ್ತದ. ಬೇಸನ್ ಸುಮ್ಮ ಥೋಡೆ ಕ್ರಿಸ್ಪಿ ಆಗೋ ಸಲಕ ತಗೊಂಡಿನಿ ಅಷ್ಟೇ. ಇವು ಸೋಫ್ ಅವ ನೋಡ್ರಿ, ಥೋಡೆ ಫ್ಲೇವರ್ ಬರೋ ಸಲಕ್ ಯೂಸ್ ಮಾಡ್ತೀನಿ. ಕೊರಿಯಂಡರ್ ಪೌಡರ್ ಅದ. ಇವು ಥೋಡೆ ಅಜ್ವೈನ್ ತಗೊಂಡಿನಿ, ಮತ್ತು ಜೀರಾ ಪೌಡರ್. ಫಸ್ಟ್ ನಾವೇನು ಮಾಡ್ಕೊಂಬೋದು, ಹಿಟ್ಟು ನಾದ್ಕೊಂಡು ಗೋಧಿ ಹಿಟ್ಟು ತೊಗೊಳ್ತೀನಿ. ಲಾಸ್ಟಿಗೆ ಥೋಡೆ ಲಟಸ್ಲ ಥೋಡೆ ಬೇಕಾಗ್ತದೆ ಎಕ್ಸ್ಟ್ರಾ ಅಂತ ಥೋಡೆ ಹಂಗೆ ಇಡ್ಲತ್ತೀನಿ. ಫಸ್ಟ್ ಉಪ್ಪು ಹಾಕೋಬೇಕು ಥೋಡೆ. ನೆಕ್ಸ್ಟ್ ಇದು ಕಡ್ಡೆ ಹಿಟ್ಟು ತೊಗೊಂಡಿನಿ, ಕಡ್ಡೆ ಹಿಟ್ಟು ಹಾಕೊಳತ್ತೀನಿ. ನೆಕ್ಸ್ಟ್ ಇವು ಅಜ್ವೈನ್ ಅವ, ಚಂದ ಕ್ರಶ್ ಮಾಡ್ಕೊಂಡು ಹಾಕೋಬೇಕು ಅಜ್ವೈನ್. ಇದ್ರಾಗ ನಾನು ಏನು ಮಾಡ್ತೀನಿ, ಥೋಡೆ ತುಪ್ಪ ಹಾಕೊಳತ್ತೀನಿ. ಆಯ್ತು, ಈಗ ಚಂದ ತಿರುಗಿಸ್ಕೋಬೇಕು. ಇದು ಘಟ್ ಪೂರಿಗತ್ಲೆ ಹೆಂಗ್ ಮಾಡ್ಕೋತಾರಲ್ಲ ಹಂಗೆ ನಾದ್ಕೊಳಕ್ ಹೋಗ್ಬಾರ್ದು. ಹೋಳಿಗೆ ಮಾಡ್ಲತ್ತಿನಾಗ ನೀವು ಹೆಂಗೆ ಹಿಟ್ಟು ನಾದ್ಕೋತಾರ ನೋಡ್ರಿ, ಪೂರ ಮೆತ್ತಗ ಆ ಟೈಪ್ ನಾದ್ಕೋಬೇಕು. ಸಣ್ಣ ಮಕ್ಕಳದ್ರ ಎಲ್ಲಕ್ಕಿಂತ ಫೇವ್ರೇಟ್ ಅದ ನೋಡ್ರಿ ಇದು ಆಲೂ ಪರಾಟ. ಸೊ ಇಲ್ಲಿ ಹಾಕ್ಲತ್ತಿನಾಗ ಕರೆಕ್ಟ್ ನನಗೆ ನಾದ್ಕೊಳಕ್ ಹೊಂಟಿಲ್ಲ. ಸೊ ನಾ ಥೋಡಿ ಜುಗಾಡ್ ಮಾಡ್ತೀನಿ. ಇದು ಇಟ್ಕೊಂಡು ಅಂತಂದ್ರು ಅಜ್ಜಿ ಹಾಕಿ ಹಿಟ್ಟು ನಾದ್ಬೋದು ನೋಡ್ರಿ. ಹಿಂಗೆ ಪೂರ ಮೆತ್ತಗೆ ನಾದ್ಕೋಬೇಕು. ನಾನು ಏನು ಮಾಡ್ತೀನಿ, ಅದು ಬಟ್ಟೆ ಮುಚ್ಚಿಟ್ಟಾಕ್ತೀನಿ ಒಂದು 5 ಮಿನಿಟ್ಸ್ ತನಕ. ಆಲೂ ಪರಾಟದ ಒಳಗೆ ಏನು ಫಿಲ್ಲಿಂಗ್ ಇರ್ತದಲ್ಲ ಅದು ರೆಡಿ ಮಾಡ್ಕೊಂಬರಿ. ಫಸ್ಟ್ ಒಳಗೆ ಕೊತ್ತಂಬರಿ ಹಾಕೊಳತ್ತೀನಿ. ಕೊತ್ತಂಬರಿದಾಗ ನೀವು ಏನು ಬಿ ಕಂಜೂಸಿ ಮಾಡ್ಲಕ್ಕೆ ಹೋಗ್ಬೇಡ್ರಿ, ಎಷ್ಟು ಹಾಕ್ತಿರಿ ಅಷ್ಟು ಆಗ್ತದೆ. ಇವು ಮಿರ್ಚಿ ಅವ, ಇವಾಗ ನಾ ಸಣ್ಣ 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 ಚಾಪ್ ಮಾಡ್ಕೊಂಡೇನಿ. ಇದು ಜೀರಾ ಪೌಡರ್ ಅದ ನೋಡ್ರಿ, ಜೀರಾ ಪೌಡರ್ ಬಿ ಹಾಕೊಳತ್ತೀನಿ. ಇದು ಕೊರಿಯಂಡರ್ ಪೌಡರ್ ಅದ. ಇದು ಸೋಫ್ ಅವ ನೋಡ್ರಿ. ಎಲ್ಲಕ್ಕಿಂತ ಇಂಪಾರ್ಟೆಂಟು ಉಪ್ಪು. ಖಾರನೂ ಹಾಕೊಳತ್ತೀನಿ. ಫಸ್ಟ್ ಹಿಟ್ಟು ತೊಗೋತೀನಿ. ಈಗ ಪರಾಟ ಮಾಡ್ಲತ್ತಿನಾಗ ನೋಡ್ರಿ 2-3 ಮಿಸ್ಟೇಕ್ಸ್ಗಳು ಆಗ್ಬೋದು. ಒಂದೇನು ಆಲೂಗಳು ಇರ್ತಾವ ನೋಡ್ರಿ, ಆಲೂಗಳಿಗೆ ನೀವು ಹೆಚ್ಚಿಗೆ ಓವರ್ ಬಾಯ್ಲ್ ಬಿ ಮಾಡ್ಬೋದು. ಸೊ ಓವರ್ ಬಾಯ್ಲ್ ಮಾಡಿದ್ರೆ ಏನಾಗ್ತದ, ಅದು ಭಾಳ ಹಿಂಗೆ ಅಳಸಾಗೋಯ್ತದ. ಒಂದು 2 ಸೀಟಿ ಕೊಡಿಸ್ಬೇಕಷ್ಟೇ. ಬೈ ಚಾನ್ಸ್ ಇದು ಅಳಸಿ ಬಿ ಆಯ್ತು ಅಂತಂದ್ರೆ ಏನು ಮಾಡ್ಕೋಬೇಕು ನೀವು, ಸೇಮ್ ಇದೇ ಹಂಚ ಮೇಲೆ ಥೋಡೆ ಫ್ರೈ ಮಾಡ್ಕೊಂಡ್ರಿ ಅಂತಂದ್ರು ಮತ್ತೆ ಗಟ್ಟಾಗ್ಬಿಡ್ತದೆ. ಅದು ಏನಂದ್ರೆ ಏನು, ನಮ್ದು ಇದು ಫಿಲ್ಲಿಂಗು ಗಟ್ಟಿರ್ಬೇಕು ಅಷ್ಟೇ ನೋಡ್ರಿ. ಹಿಂಗೆ ಬಟ್ಟಲ್ ಟೈಪ್ ಮಾಡ್ಕೊಂಡು ನಾವು ಹೋಳಿಗೆ ಮಾಡ್ಲತ್ತಿನಾಗ ಹೆಂಗೆ ಉರುಣ ತುಂಬ್ಕೋತೇವಲ್ಲ ಸೇಮ್ ಹಂಗೆ ಮಾಡ್ಕೋಬೇಕು. ಈಗ ಇದ್ರ ಮೇಲೆ ಏನು ಮಾಡಬೇಕು, ಥೋಡೆ ಹಿಟ್ಟು ಹಾಕಬೇಕು ಅಷ್ಟೇ. ಈಗ ನಿಮಗೆ ಹೋಳಿಗೆ ಮಾಡೋದು ಕಲ್ಯದ ಅಂತಂದ್ರು ಫಸ್ಟ್ ನೀವು ಪರಾಠ ಮಾಡಿ ಪ್ರಾಕ್ಟೀಸ್ ಮಾಡಿರಿ, ಆಟೋಮ್ಯಾಟಿಕ್ ನಿಮಗೆ ಹೋಳಿಗೆಗೆ ಬರ್ತದೆ ಮಾಡ್ಲಿಕ್ಕೆ. ಫಸ್ಟ್ ನಿಮ್ಮ ಮೇಲೆ ಥೋಡೆ ಎಣ್ಣೆ ಹಚ್ಕೊಳತ್ತೀನಿ. ಇನ್ನು ಮ್ಯಾಲೆ ಭೀ ಥೋಡೆ ಎಣ್ಣೆ ಹಚ್ಕೋಬೇಕು. ನಮ್ಮ ಪರಾಟ ಎಷ್ಟು ಚಂದ ಆಗ್ಯಾವ. ಆಯ್ತು, ನಮ್ಮ ಪರಾಟ ರೆಡಿ. ತೆಕ್ಕೋತಿಕ್ಕೆ ಏನು ಮಾಡಬೇಕು, ಮ್ಯಾಲೆ ಸುಮ್ಮನೆ ಥೋಡೆ ತುಪ್ಪ ಹಾಕಬೇಕು. ತುಪ್ಪ ಹಾಕಿದ್ರಂದ್ರೆ ಏನಾಯ್ತದ, ಥೋಡೆ ಮೆತ್ತಿಗೆ ಇರ್ತದೆ, ಗಟ್ಟು ಬೀಳಲ್ಲ. ಪರಾಟ ರೆಡಿ ಅದು ನೋಡ್ರಿ.